ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ. ಗುರುಜಿ, ಋಣಗಳ ಒಂದು ದೋಷಗಳನ್ನು ವಿಮೋಚನೆ ಮಾಡ್ಕೊಳ್ಳುವಂಥ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ, ಅದನ್ನ ಈಗ ಮುಂದುವರಿಸೋಣವೆ? ನೋಡಿ, ಋಣ ವಿಮೋಚಕಾರಕ ಅನ್ನೋದು ಪರಮೇಶ್ವರ, ಸಾಕ್ಷಾತ್ ಋಣವನ್ನು ತೀರಿಸೋನು ಪರಮೇಶ್ವರ. ಅದರಿಂದ ಮಂಗಳವಾರ ಆಗಿರೋದ್ರಿಂದ ತಾವೆಲ್ಲ ಋಣವನ್ನು, ಅದಕ್ಕೆ ಉಪ್ಪಿನ ಋಣ ಅಂತ ಕರಿತೀವಿ. ಪ್ರತಿಯೊಬ್ಬರೂ ಈ ಉಪ್ಪು ಯಾವ ಕಾಲಕ್ಕೂ ಋಣಾನುಬಂಧ ರೂಪೇಣ ಪಶುಪತಿ ಪತ್ನಿ ಸುತಾಲಯ, ಭೂಮಿಯ ಋಣ, ಹೆಣ್ಣಿನ ಋಣ, ಮಣ್ಣಿನ ಋಣ. ಆ ಮಣ್ಣಿನ ಋಣ ಜೊತೆಗೆ ಧನಪ್ರಾಪ್ತಿಯ ಋಣ. ಪ್ರತಿಯೊಬ್ಬನಿಗೂ ಇವತ್ತಿನ ದಿವಸ ಊಟ ಹಾಕಿದ್ರೆ ಫಸ್ಟ್ ಕ್ಲಾಸ್, ಆಹಾ ಏನು ಚೆನ್ನಾಗಿದೆ, ದುಡ್ಡು ಮಾತ್ರ ಕೊಡ್ತಾ ಇದ್ದರೆ ಇನ್ನಷ್ಟು ಕೊಡು ಇನ್ನಷ್ಟು ಕೊಡು. ಊಟ ಮಾಡಿ ಅಥವಾ ಯಾವ ಕಾಲಕ್ಕೂ ಪಾನೀಯವನ್ನು ಕುಡಿತಾ ಇದ್ದ ಪಕ್ಷದಲ್ಲಿ ಸಾಕು ಸಾಕು ಆಗಲ್ಲ ಆಗಲ್ಲ, ಆ ದುಡ್ಡನ್ನು ಏನಾದರೂ ಆಗಲ್ಲ ಅಂತೀರಾ? ಖಂಡಿತನಲ್ಲ. ಹಾಗೆ ದುಡ್ಡು ಯಾವ ಕಡೆ ಬರುತ್ತೋ ಸದ್ವಿನಿಯೋಗ ಹಾಗೆಯೇ ಮಾಡಬೇಕು. ಲಕ್ಷ್ಮಿ ಏನು ಹೇಳ್ತಾಳೆ, ಬಂದಾಗ ಯಾವ ಕಾಲಕ್ಕೂ ಅವಳನ್ನ ಭದ್ರವಾಗಿ ಮುಚ್ಚಿಡಬಾರ್ದು. ಅವಳ ವಾರ ಬಂದು ಸಾಕ್ಷಾತ್ ಶುಕ್ರವಾರ, ಮಂಗಳವಾರ, ಭಾನುವಾರ ಮೂರೂ ಸೇರತಕ್ಕಂಥ ವಿಚಾರದಲ್ಲಿ ಅವಳನ್ನ ಆ ದಿನ ಅಯ್ಯೋ ಇವತ್ತೆಲ್ಲ ಕೊಡಲ್ಲಪ್ಪ ದುಡ್ಡು ಅನ್ನೋ ರೀತಿ ಏನಾದರೂ ಚಂಚಲೆಯಾಗಿರ್ತಕ್ಕಂಥ ಲಕ್ಷ್ಮಿನ ಅವತ್ತವತ್ತು ಬಿಡ್ತಾ ಇರಬೇಕು. ಅಂದರೆ ನಿಮಗೆ ಬಂದಿರತಕ್ಕಂಥ ದುಡ್ಡನ್ನು ಯಾವತ್ತಾದರೂ ಋಣಾನುಬಂಧ ರೂಪೇಣ ಆ ರೂಪವನ್ನು ಪರಿವರ್ತನೆ ಮಾಡಿ ದಾನ ಧರ್ಮ ಇತ್ಯಾದಿಗಳನ್ನು ಮಾಡಬೇಕು ಅಂತ ಹೇಳುತ್ತೆ. ಈ ಋಣವನ್ನು ನೀವು ತೀರಿಸ್ಕೋಬೇಕಾದ್ರೆ ಹೇಗೆ ಅಂದರೆ, ಮೊದಲೇ ಹೇಳಿದ್ದೀನಿ, ಇಷ್ಟ ದೇವರು, ಕುಲದೇವರು, ಗ್ರಾಮದೇವರು ಇವತ್ತೇ ಜ್ಞಾಪಕ ಇಟ್ಕೊಳ್ಳಿ. ಇವತ್ತಿಂದಾನೇ ಮಹಾಗಣಪತಿಯ ಮೊದಲು ವಿಶೇಷವಾಗಿ ಸ್ಮರಣೆ ಮಾಡೋಕ್ಕೆ ಮೊದಲು ಮನೆಯಲ್ಲಿ ಋಣ ತೀರಿಸ್ಕೊಳ್ಳೋದೇನೆಂದರೆ 3 ಉಂಡಿಗಳು ಇಟ್ಕೊಂಬಿಡಿ. ಅದು ಮಣ್ಣಿನ ಉಂಡಿ ಆದರೂ ಇಟ್ಕೊತಿರೋ, ಅಥವಾ ಯಾವುದಾದ್ರು ಟಿನ್ ಡಬ್ಬಿ ಉಂಡಿ ಆದರೂ ಇಟ್ಕೊತಿರೋ, ಅಥವಾ ಪಿಗಿ ಬ್ಯಾಂಕ್ ಅಂತ ಪುಟ್ಪುಟಾಣಿ ಉಂಡಿಗಳು ಇಟ್ಕೊತಿರೋ. ಭಗವಂತನ ಇಷ್ಟೇ. ಆ ಕಾಲದಲ್ಲಿ ಮಕ್ಕಳಿಗೆಲ್ಲ ಶ್ರದ್ಧೆ ಇತ್ತು. ನಾವು ಚಿಕ್ಕವರಾಗಿದ್ದಾಗ ಕೊಡಪ್ಪ 1 ರೂಪಾಯಿ ಹಾಕೊಳ್ಳೋಣ ಅಂತ ಡಬ್ಬಿಲಿ ಹಾಕೊಂಡು ಇಟ್ಕೊತಿದ್ವಿ. ಈ ಕಾಲದಲ್ಲಿ ಮಕ್ಕಳಿಗೆ ಅದೆಲ್ಲ ಇಲ್ಲವೇ ಇಲ್ಲ. ಅದು ಕೊಡಿಸು, ಇದನ್ನು ಕೊಡಿಸು, ಮತ್ತೊಂದು ಕೊಡಿಸು, ಹತ ಮಾಡಿ ಪ್ರಾಣ ಹಿಂಡು ಬಿಡ್ತವೆ. ಅದಕ್ಕೋಸ್ಕರ ಹೇಳೋದು, ಜೀವನದಲ್ಲಿ ಯಾವ ಕಾಲಕ್ಕೂ ಸಂತಾನ ಮುಂದಿನ ದಿವಸಗಳಲ್ಲಿ ಗೊತ್ತಾಗತ್ತೆ ಯಾವ ರೀತಿಯಾದ ಮಕ್ಕಳು ಹುಡ್ತಾರೆ ಅಂತ. ಪ್ರತಿಯೊಬ್ಬರೂ ತಿಳ್ಕೋಬೇಕು. ಜೀವನದಲ್ಲಿ ಯಾವತ್ತು ಋಣವನ್ನು ತೀರಿಸ್ಕೋಬೇಕಾದ್ರೆ 3 ಉಂಡಿಗಳು ಜ್ಞಾಪಕ ಇಟ್ಕೊಳ್ಳಿ. ಒಂದು ಇಷ್ಟ ದೇವರು, ಒಂದು ಕುಲದೇವರು, ಒಂದು ಗ್ರಾಮ ದೇವತು. ಎಲ್ಲರೂ ಹೇಳ್ತಾ ಇದ್ದೀನಿ, ಸರಿಯಾಗಿ ಬರೆದಿಟ್ಕೊಂಡು ಮನೆಯಲ್ಲಿ ಮಂಗಳವಾರದ ದಿವಸ ಇವತ್ತು ಶ್ರೇಷ್ಠ, ಬಿಟ್ಟರೆ ಗುರುವಾರದ ದಿವಸ ಶ್ರೇಷ್ಠ, ಇಲ್ಲದಿದ್ದರೆ ಭಾನುವಾರದ ದಿವಸ ಶ್ರೇಷ್ಠ. ಏನು ಹೇಳಿ, ಮಂಗಳವಾರ, ಗುರುವಾರ, ಭಾನುವಾರ ಋಣವನ್ನು ಆದಷ್ಟು ಬೇಗ. ಮಂಗಳವಾರ ಅಂದರೆ ಋಣವನ್ನು ತೀರಿಸೋ ಕುಜ ಅಂಗಾರಕ, ಗುರುವಾರ ಪರಿಪೂರ್ಣ ಅನುಗ್ರಹವನ್ನು ಕೊಡ್ತಕ್ಕಂಥದ್ದು ಗುರು, ಭಾನುವಾರ ದಿವಸ ರವಿನೇ ತೇಜಸ್ಸು, ಪಿತ್ರಾರ್ಜಿತ ಋಣಕರ್ಮಗಳನ್ನು ಕಳಿಸ್ತಕ್ಕಂಥದ್ದು. ನೀವು ಯಾವ ದಿವಸ ಇಟ್ಕೊತಿರೋ 3 ಉಂಡಿಗಳು ಇಟ್ಕೊಂಬಿಡಿ. ಇಷ್ಟ ದೇವರಿಗೆ 10 ರೂಪಾಯಿ ಹಾಕಿದ್ರೆ, ಕುಲದೇವರಿಗೆ 10 ರೂಪಾಯಿ ಹಾಕಿದ್ರೆ, ಗ್ರಾಮ ದೇವತೆಗೆ 10 ರೂಪಾಯಿ ಹಾಕಬೇಕು. ಅಂದರೆ 10 ರೂಪಾಯಿ ಯಥಾಶಕ್ತಿ. 100 ರೂಪಾಯಿ ಹಾಕಿದ್ರೆ 3ಕ್ಕೂ 100 ರೂಪಾಯಿ ಹಾಕಬೇಕು. ಒಂದೇ 1 ರೂಪಾಯಿ ಹಾಕಿದ್ರು 3ಕ್ಕೂ 1 ರೂಪಾಯಿ ಹಾಕಬೇಕು. ಅದನ್ನೇ ನೀವು ಇಷ್ಟ ದೇವರು ಅಂದರೆ ನೀವು ಹೋಗ್ತಕ್ಕಂಥ ಇಷ್ಟ ದೇವರಿಗೆ ಯಾತ್ರೆಗಾದರೂ ಉಪಯೋಗಿಸ್ಕೋಬೋದು. ನಿಮಗೆ ಅಕಸ್ಮಾತ್ ದುಡ್ಡು ಕಾಸು ಅನುಕೂಲ ಇಲ್ಲದಿದ್ದರೆ ಆ ಹಾಕಿರೋ ದುಡ್ಡನ್ನು ನಿಮ್ಮ ಇಷ್ಟ ದೇವರ ದುಡ್ಡು, ಈ ದುಡ್ಡಿಗೆ ಆ ದುಡ್ಡು ತೊಗೊಂಬಿಡಬಾರ್ದು. ಅದು ಗ್ರಾಮ ದೇವತೆ ಇರಬೇಕು, ಇಷ್ಟ ದೇವರೇ ಇರಬೇಕು, ಕುಲದೇವರಿಗೆ ಇರಬೇಕು. ಈ ಉಂಡಿ ಆ ಉಂಡಿ ಚೇಂಜ್ ಮಾಡಬೇಡಿ. ಏನಾದರೂ ಒಂದು ಸ್ಟಿಕ್ಕರ್ ಹಾಕ್ಕೊಂಡು ಅದ್ರಲ್ಲಿ ಬರ್ಕೊಂಡು ಇಟ್ಕೊಂಡ್ಬಿಡಿ, ಇದಿದ್ರೆ ಉಂಡಿ, ಇದ್ರದ್ದು ಅದೇ ಉಂಡಿ ಅಂತ. ಹಾಕಬೇಕಾದ್ರೆ 3 1 ರೂಪಾಯಿ ಮಕ್ಕಳ ಕೈಲಿ ಹಾಕಿಸಿ. ಆದಷ್ಟು ಶ್ರೇಷ್ಠವಾಗಿ ಮುಂದಿನ ಪೀಳಿಗೆಗಳಲ್ಲಿರ್ತಕ್ಕಂಥ ಒಂದು ಶ್ರದ್ಧಾ ಭಕ್ತಿ ಜೀವನ ನಡೆಯುತ್ತೆ. ಅದನ್ನು ಯಾತ್ರೆಗಾದರೂ ಉಪಯೋಗಿಸ್ಬೋದು. ಅಥವಾ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಏನಾದರೂ ಕೈಂಕರ್ಯವನ್ನು ಮಾಡಬೇಕಾದ್ರೆ, ಅಕಸ್ಮಾತ್ ಅರ್ಚನೆನೋ, ಅಭಿಷೇಕವೋ, ಅಥವಾ ಪೂಜಾ ಕೈಂಕರ್ಯವೋ, ಅಥವಾ ನೀವು ಮಾಡ್ತಕ್ಕಂಥ ಅಭಿಷೇಕವೋ, ಅಥವಾ ಯಾವುದಾದ್ರು ಒಂದು ಸೇವೆಗೆ, ವಾರ್ಷಿಕ ಸೇವೆ, ನಾನು ತಿರುಗಿ ಬರೋಕ್ಕಾಗಲ್ಲ, ತುಂಬ ದೂರ ಇದೆ ನಮ್ಮ ಕುಲದೇವರು, ಸರಿ ವಾರ್ಷಿಕ ಸೇವೆ, ಫಾರಿನಿಂದ ಇರ್ತೀರಾ, ಎಷ್ಟೋ ಜನ ಬಂದಿರ್ತೀರಾ. ಋಣಗಳು ಯಾಕೆ ತೀರಲ್ಲ ಗೊತ್ತಾ? ಇವತ್ತಿನ ದಿವಸ ಫಾರಿನಲ್ಲಿ ಎಷ್ಟು ಡೈವರ್ಸ್ಗಳು. ಇವತ್ತು ಮದುವೆ ಮಾಡ್ಕೊಂಡ್ರೆ ಅವಳು ಯಾನೋ ದೆರೆದವನು ಗೊರಕೆ ಹೊಡೆದ ಅಂದ್ಬಿಟ್ಟೆ ಡೈವರ್ಸು. ಇಂಥ ಕರ್ಮಾರಿ. ಆದರೆ ಭಾರತ ಸಂಸ್ಕಾರದಲ್ಲಿ ಇವತ್ತವರೆಗೂ ಎಷ್ಟೋ ಜನ 25 ವರ್ಷ ಸಿಲ್ವರ್ ಜುಬ್ಲಿ, 50 ವರ್ಷ ಮದುವೆ ಆಗಿರೋದು, ನಾವು 60 ವರ್ಷ ಷಷ್ಠಾಬ್ದಿ ಪೂರ್ತಿಯನ್ನು ಮಾಡ್ಕೊಳ್ಳೋದು ಎಷ್ಟು ಚೆನ್ನಾಗಿದೆ. ಅದು ಭಾರತ ದೇಶದಲ್ಲಿ ಮಾತ್ರ ಸಾಧ್ಯ. ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಅಲ್ವಾ? ಹಾಗೆ ಜೀವನ ಪ್ರತಿಯೊಬ್ಬ ಮನುಷ್ಯ ತಿಳ್ಕೋಬೇಕಾದ್ದು, ಈ ಋಣ ವಿಮುಕ್ತಿಯ ಮಾಡಬೇಕಾದ್ರೆ 3 ಉಂಡಿಗಳನ್ನ ಇವತ್ತಾದರೂ ಸರಿ, ನಾಳೆ ಗುರುವಾರವಾದರೂ ಸರಿ, ಭಾನುವಾರವಾದರೂ ಸರಿ, ಹಬ್ಬದ ಒಳಗೆ, ಗಣಪತಿ ಹಬ್ಬದೊಳಗೆ ಆಚರಿಸ್ಕೋಬೇಕು. ನೀವು ಮಾಡಬೇಕಾದ್ದೇನು ಅಂದರೆ, ಗಣಪತಿ ಹಬ್ಬಕ್ಕೆ ತಿಳ್ಕೊಳ್ಳಿ, ಬಾಳೆ ಎಲೆಯನ್ನು ವಿಶೇಷವಾಗಿ ಹಾಕ್ತಕ್ಕಂಥದ್ದು. ಅಗ್ರ ಎಲೆ ಅಂದರೆ ಮುಂದ್ಗಡೆ ತೊಟ್ಟಾಗಿರ್ತಕ್ಕಂಥ ಎಲೆ, ಬಾಳೆ ಎಲೆ ತೊಟ್ಟು ಹಿಂಬದಿಯಲ್ಲಿರತಕ್ಕಂಥದ್ದಲ್ಲ. ಯಾವತ್ತು ಹಿಂಬದಿಯಲ್ಲಿ ಹಾಕ್ತಕ್ಕಂಥದ್ದೇನು ಅಂದರೆ, ತಿಥಿಗೆ ಪಿಂಡ ಇಡಕ್ಕೆ ಮಾತ್ರ ಆ ರೀತಿ ಹಾಕ್ತಕ್ಕಂಥದ್ದು. ಅರ್ಘ್ಯಂ ಸಮರ್ಪಯಾಮಿ ಹೀಗಾಗಬೇಕು. ತರ್ಪಯಾಮಿ ಅಂದರೆ ಹೀಗಾಗೋಯ್ತು ಪಿಂಡ ಇಡೋದು. ಅದಕ್ಕೆ 1 ಅಕ್ಷರ ಹೀಗೋಗಿ ಹಾಗಾಗ್ಬಿಟ್ರೆ ಎಷ್ಟೋ ಜನ ಸಂಸಾರಗಳು ಹೊಟ್ಟೋಗುತ್ತೆ. ಅದಕ್ಕೆ ನೀವು ಮಾಡಬೇಕಾದೆಷ್ಟು, ಅರ್ಘ್ಯಂ ಸಮರ್ಪಯಾಮಿ ಹೀಗೆ ಕೊಡಬೇಕೆ ಹೊರತು. ಅದಕ್ಕೋಸ್ಕರ ಏನು ಮಾಡಬೇಕು, ಅಗ್ರ ಎಲೆನ ಅಕ್ಕಿಯನ್ನು ಹಾಕಿ, ವಿಶೇಷವಾಗಿ ಎಂಥ ವಿಗ್ರಹಗಳು ಸ್ಟೈಲಿಗೆ ಇಟ್ಕೊತಿರೋ, ಮನೇಲಿರೋ ವಿಗ್ರಹ ಇಟ್ಕೊಂಡು ಏನೇ ಇಟ್ಕೊಳ್ಳಿ,
ಒಂದು ಬೆಳ್ಳಿ ವಿಗ್ರಹ ಇದ್ದವರು ಅನುಕೂಲ ಇದ್ದವರು, ಇಲ್ಲದಿದ್ದರೆ ಪುಟಾಣಿ ಮಣ್ಣಿನ ವಿಗ್ರಹ ಪುಟಾಣಿದಿದ್ದರೆ, ಇಲ್ಲದರೆ ಪಂಚಲೋಹ ವಿಗ್ರಹ ಪುಟಾಣಿದಿದ್ದರೆ ಪಕ್ಷದಲ್ಲಿ ದೊಡ್ಡದಾಗಿ ಒಂದು ಕೈ ಹಿಡಿಗಿಂತ ಹೆಚ್ಚಾಗಿರ್ತಕ್ಕಂಥದ್ದು ಆಡಂಬರ ಅಲಂಕಾರಕ್ಕೆ ಮಾತ್ರ ಅದು ಸೀಮಿತ. ದೇವರುಗಳು ಆಹ್ವಾನ ಆಗಲ್ಲ ಯಾವುದೇ ಮನೆಯಲ್ಲಿ. ನೀವು ದೊಡ್ಡ ವಿಗ್ರಹ ಇಟ್ಬಿಟ್ಟು ಗಣಪತಿ ಮಾವಾಹಿ ಗಣಪತಿ ಅದು ಬಂದು ಕೂತ್ಕೊಳ್ಳಲ್ಲ. ನೀವು ಪುಟಾಣಿಗೆ ಇಟ್ಟಿರ್ತಿರಲ್ಲ ಅಡಿಕೆ, ಇಷ್ಟೇ ನೋಡಪ್ಪ ಗಣಪತಿ ನನ್ನ ಮನೇಲಿ ಏನೂ ಇಲ್ಲ, ಆ ಬಟ್ಲಡಿಕೆ ಇಟ್ಬಿಟ್ಟು ಇದೇ ಮೂಲ ಗಣಪತಿ ಅಂತ ಸ್ಮರಣೆ ಮಾಡ್ಕೊತೀನಿ ಅಂದರೆ ಅಲ್ಲಿ ಬಂದು ಕೂತಿರ್ತಾನೆ. ಅದಕ್ಕೋಸ್ಕರ ಆ ರೀತಿ ಮಾಡ್ಕೊಳ್ಳಿ. ಪಿಳ್ಳಾರಿ ಅಂತ ಒಂದು ಪುಟಾಣಿಗೆ ಸೆಗಣಿಯಲ್ಲಿ ಗೋಮಯದಲ್ಲಿ ವಿಶೇಷ ಗೋಪುರಾಕಾರದಲ್ಲಿ ಮಾಡಿ ಸ್ವಲ್ಪ ಗರಕೆ ಹುಲ್ಲು ಅದಕ್ಕೆ ಸಿಗಿಸಿ ಅದನ್ನು ಇಡಬೇಕು. ಅದಕ್ಕೆ ಒಂಚೂರು ಅರಿಶಿನ ಒಂಚೂರು ಕುಂಕುಮ ಇಟ್ಬಿಟ್ಟು ಅಗ್ರ ಎಲೆಯಲ್ಲಿ, ಆ ಅಗ್ರ ಎಲೆಯಲ್ಲಿ ಅಕ್ಕಿ ಹಾಕಬೇಕು. ಕೆಳಗಡೆ ಜ್ಞಾಪಕ ಇಟ್ಕೋಬೇಕು. ಮಣೆಯ ಮೇಲೆ ಕೂಡಿಸ್ಬೇಕು ಗಣಪತಿನ, ನೆಲದ ಮೇಲೆ ಕೂಡಿಸ್ಕೊಡ್ದು. ನೀವೆಲ್ಲ ಏನು ಮಾಡ್ತೀರಾ ಗೊತ್ತಾ, ತಿನ್ನೋ ಟೀಪಾಯ್ ಮೇಲೆಲ್ಲ ಇಡ್ತೀರಾ. ರಾಮ ಭೂಸ್ಪರ್ಶ ಇರಬೇಕು ಗಣಪತಿ ಮಾತ್ರ ತಿಳ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಇಡಬೇಕು ಅಂದರೆ ಗೌರಮ್ಮನ ಮೇಲಿರಬೇಕು. ಯಾವತ್ತು ಗೌರಿ ಹಬ್ಬ ಯಾರಿಗಿರುತ್ತೋ, ಗಣೇಶನ ಹಬ್ಬ ಯಾರಿಗಿರುತ್ತೋ ತಿಳ್ಕೋಬೇಕು. ಗಣೇಶನ ಹಬ್ಬ ವಾತ ಆಚರಣೆಯನ್ನು ನಾನು ಮಾಡ್ತಾ ಇದ್ದೀನಿ ಅಂದರೆ ಗೌರಿ ಹತ್ರ ಯಾವುದೂ ಕಾರಣಕ್ಕೂ ನಮ್ಮನೇಲಿ ಇಲ್ಲ ಅಂದರೆ ಸುಮ್ಮನೆ ಬೇರೆಯವ್ರಿಗೋಸ್ಕರ ನೀವು ಗೌರಿ ಅಂತಂದು ಇಡೋದು. ಅಂಗಡಿಲಿ ಏನೋ ಕೊಟ್ಟ ಗಣೇಶನ್ಗೊಂದು ಗೌರಿ ಫ್ರೀ ಪುಟಾಣಿ ಇದೊಂದು ಕೊಟ್ಬಿಡಿಪ್ಪ, ಅಡ್ಜಸ್ಟ್ ಹಾಕ್ಕೊಳ್ಳಿ 100 ರೂಪಾಯಿಗೆ ಅಂತ ಹೀಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಗೌರಿ ಅಂತಂದು ಇಡಬಾರ್ದು. ಅಕಸ್ಮಾತ್ ವ್ರತ ಇದ್ದರೆ ಮಾತ್ರ ಗೌರಿ ಇಡಬೇಕು. ಹಿಂದಿನ ದಿವಸನೇ ಪೂಜೆ ವ್ರತನ ಮಾಡಿಕೊಂಡು ಗೌರಮ್ಮನ ಮೊದಲು ತಾಯಿನ ಕರೆಸ್ಕೋಬೇಕು. ತದನಂತರ ಅವಳು ತೊಡೆ ಮೇಲೆ ವಿಶೇಷವಾಗಿ ಗಣಪತಿನ ಆಚರಣೆ ಮಾಡಬೇಕು. ಅಕಸ್ಮಾತ್ ಇಲ್ವಾ ತಲೆ ಕೆಡಿಸ್ಕೋಬಾರ್ದು. ಪುಟಾಣಿಗೆ ಮಕ್ಕಳಿಗೋಸ್ಕರ ಶೋಗೆ ಗೌರಮ್ಮನ ತಂದು ಅಲಂಕಾರ ಮಾಡ್ಕೊಳ್ಳೋಕ್ಕೆ ದೇವ್ರ ಮೇಲೆ ಇಡತಕ್ಕಂಥ ವಿಚಾರಗಳನ್ನ ಮಾಡಿಕೂಡ್ದು. ಜ್ಞಾಪಕ ಇಟ್ಕೊಳ್ಳಿ. ಅದಕ್ಕೋಸ್ಕರ ಅಗ್ರೆ ಎಲೆಯಲ್ಲಿ ಅಕ್ಕಿ ಹಾಕಿ ಮನೆಯ ಮೇಲೆ ಇಡಬೇಕು. ಅದನ್ನು ಭೂಸ್ಪರ್ಶ ಆಗಬೇಕು, ನೆಲದ ಮೇಲೆ ಇಡಬೇಕು. ನಿಮ್ಮ ಮನೆ ಪುಟ್ಟದಾಗಲಿ ದೊಡ್ಡದಾಗಲಿ ನೆಲದ ಮೇಲೆ ಇಡಬೇಕು. ಅದಾದ ಮೇಲೆ ಗಣಪತಿನ ಯಾವ ರೀತಿ ಪೂಜೆ ಮಾಡಿ ಆಹ್ವಾನ ಮಾಡಬೇಕೋ ಅದಕ್ಕೇನು ಮಾಡಬೇಕು, ನೀವು ತಾಳ್ಮೆಯಿಂದ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಆಡದೆ ನೆಮ್ಮದಿಯಿಂದ ಕೂತ್ಕೊಂಡಿರಬೇಕು. ಗಮನ ಇರಬೇಕು. ಜಂಪಿಂಗ್ ಜಾಕ್ ತಗ ಹೀಗೆ ಹಾಗೆ ರಿಮೋಟ್ ಇಟ್ಕೊಂಡು ಬೇರೆ ಹೋಗ್ತಾ ಇರೋ ಮಾಧ್ಯಮಗಳಿಗೆ ಹೋಗಬಾರ್ದು. ಕೂತ್ಕೊಂಡಿರಿ ಬಂದೆ. ಗುರುಜಿ, ಇನ್ನು ಮತ್ತಷ್ಟು ವಿಚಾರಗಳನ್ನ ಮುಂದಿನ ಭಾಗದಲ್ಲಿ ನಿಮ್ಮಿಂದನೇ ಕೇಳಿ ತಿಳ್ಕೊಳ್ತೇವೆ. ವೀಕ್ಷಕರೇ, ಈಗ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.